ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ನಾಕ್ಸ್. ಬೆಂಗಳೂರಿನಲ್ಲಿ ಟ್ರಾಫಿಕ್ ಅನ್ನೋದು ಬರೀ ಸಿಗ್ನಲ್ ಅಲ್ಲ, ಅದು ನಮಗೆ ತಾಳ್ಮೆಯ ಪಾಠ ಮಾಡೋ ದೊಡ್ಡ ಶಾಲೆ. ಕೆಲವೊಮ್ಮೆ ನಾವು ಗೆಲ್ಲೋಕೆ ಹೊರಟಾಗ ಈ ಟ್ರಾಫಿಕ್ ನಮ್ಮನ್ನ ಸೋಲಿಸ್ಬಿಡುತ್ತೆ. ಇವತ್ತು ಅಪ್ಪ ಮಗಳ ಕತೆ ಅಲ್ಲ, ಒಬ್ಬ ಮಗ ಮತ್ತು ಅವನ ತಾಯಿಯ ಸೆಂಟಿಮೆಂಟ್ ಕತೆ. ಒಮ್ಮೆ ಕೇಳ್ಕೊಂಡು ಬನ್ನಿ. ಬೆಂಗಳೂರಿನ ಗೊರಗುಂಟೆಪಾಳ್ಯದ ಸಿಗ್ನಲ್ನಲ್ಲಿ ಮಂಜುನಾಥ ತನ್ನ ಸ್ಕೂಟರ್ ಮೇಲೆ ಕುಳಿತು ಬೆವರುತ್ತಿದ್ದ. ಅಂದು ಅವನ ತಾಯಿಯ 70ನೇ ಹುಟ್ಟುಹಬ್ಬ. ಹಳ್ಳಿಯಿಂದ ಸಿಟಿಗೆ ಬಂದು ನೆಲೆಸಿದ್ದ ತಾಯಿಗೆ ದೊಡ್ಡ ಆಸೆಗಳೇನಿರಲಿಲ್ಲ. ಮಗ ಸಂಜೆ ಬೇಗ ಬಂದು ತನ್ನ ಜೊತೆ ಕಾಫಿ ಕುಡಿದ್ರೆ ಸಾಕಿತ್ತು. ಮಂಜುನಾಥ ಆಫೀಸ್ ಮುಗಿಸಿ ಬರುವಾಗ ತಾಯಿಗೆ ಇಷ್ಟವಾದ ಮಾಧುರ್ಯ ಬೇಕರಿಯಿಂದ ಒಂದು ಸಣ್ಣ ಪೈನಾಪಲ್ ಕೇಕ್ ತಂದಿದ್ದ. ಅಮ್ಮ, 6 ಗಂಟೆಗೆ ಮನೆಗೆ ಬರ್ತೀನಿ, ಇಬ್ರು ಸೇರಿ ಕೇಕ್ ಕಟ್ ಮಾಡೋಣ ಅಂತ ಫೋನ್ನಲ್ಲಿ ಹೇಳಿದ್ದ. ಆದ್ರೆ ಅಂದು ಮಳೆ ಬೇರೆ ಸುರಿತಿತ್ತು. ಮೇಲ್ಸೇತುವೆ ಮೇಲೆ ವಾಹನಗಳು ಸಾಲಾಗಿ ನಿಂತಿದ್ವು. ಆಂಬ್ಯುಲೆನ್ಸ್ ಒಂದರ ಸೈರನ್ ಶಬ್ದ ಅವನ ಎದೆಯಲ್ಲಿ ನಡುಕ ಹುಟ್ಟಿಸ್ತಿತ್ತು. ನಿಮಿಷಗಳು ಗಂಟೆಗಳಾದವು. ಕೇಕ್ ಬಾಕ್ಸ್ನಲ್ಲಿದ್ದ ಕ್ರೀಮ್ ಮಳೆಯ ತೇವಾಂಶಕ್ಕೆ ಮತ್ತು ಗಾಡಿಯ ಬಿಸಿಗೆ ನಿಧಾನವಾಗಿ ಕರಗಲು ಶುರುವಾಗಿತ್ತು. ಮಂಜುನಾಥ ಫೋನ್ ತೆಗೆದು ನೋಡ್ದ. ತಾಯಿಯಿಂದ 5 ಮಿಸ್ ಕಾಲ್ ಬಂದಿತ್ತು. ಆಕೆಗೆ ಫೋನ್ ಮಾಡಿ ಬರ್ತಿದ್ದೀನಿ ಅಮ್ಮ ಅಂದಾಗ ಆ ಕಡೆಯಿಂದ ತಾಯಿ ಅಂದ್ಲು, ಪರವಾಗಿಲ್ಲ ಕಣ ಪುಟ್ಟ, ಗಾಡಿ ನಿಧಾನವಾಗಿ ಓಡಿಸು, ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಗೊತ್ತು, ನಾನು ನಿನ್ನ ದಾರಿನೇ ನೋಡ್ತಿದ್ದೀನಿ. ರಾತ್ರಿ 9 ಗಂಟೆ ಆದಾಗ ಮಂಜುನಾಥ ಮನೆ ತಲುಪಿದ. ಕರಗಿದ್ದ ಕೇಕ್ ಹಿಡಿದು ಒಳಗೆ ಹೋದಾಗ ತಾಯಿ ಸೋಫಾದಲ್ಲೇ ಕುಳಿತು ಕಾಯುತ್ತಾ ನಿದ್ರೆಗೆ ಜಾರಿದ್ಲು. ಅವರ ಮುಂದೆ ಇಟ್ಟಿದ್ದ ಕಾಫಿ ಕಪ್ಪು ತಣ್ಣಗಾಗಿತ್ತು. ತನ್ನ ಬದುಕಿನ ಅತಿ ದೊಡ್ಡ ಸಂಭ್ರಮವನ್ನ ಆ ಟ್ರಾಫಿಕ್ ಕಸಿದುಕೊಂಡಿತ್ತು. ಅಮ್ಮ ಎಚ್ಚರಗೊಂಡು ನಕ್ಕರೂ ಆ ಕರಗಿದ ಕೇಕ್ ನೋಡಿದಾಗ ಮಂಜುನಾಥನಿಗೆ ಅನಿಸಿದ್ದು ಒಂದೇ: ಬೆಂಗಳೂರಿನ ಟ್ರಾಫಿಕ್ ಬರೀ ಪೆಟ್ರೋಲ್ ಕುಡಿಯಲ್ಲ, ನಮ್ಮವರ ಜೊತೆ ಕಳೆಯಬೇಕಾದ ಅಮೂಲ್ಯ ಕ್ಷಣಗಳನ್ನು ಕೂಡ ನುಂಗಿಬಿಡುತ್ತೆ. ನೋಡಿದ್ರಲ್ಲ, ನಾವು ಎಷ್ಟೇ ಪ್ಲಾನ್ ಮಾಡಿದ್ರೂ ಈ ಸಿಟಿ ಲೈಫ್ ನಮ್ಮ ಪ್ಲಾನ್ ಅನ್ನ ಉಲ್ಟಾ ಮಾಡಿಬಿಡುತ್ತೆ. ಇರೋ ಅಲ್ಪ ಸ್ವಲ್ಪ ಸಮಯದಲ್ಲೇ ನಮ್ಮವ್ರ ಜೊತೆ ಪ್ರೀತಿಯಿಂದ ಇರೋಣ. ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗ್ಬೋದು, ಆದ್ರೆ ಪ್ರೀತಿ ಯಾವತ್ತೂ ಜಾಮ್ ಆಗ್ಬಾರ್ದಲ್ವಾ? ನಿಮ್ಮ ಜೀವನದಲ್ಲೂ ಇಂಥ ಟ್ರಾಫಿಕ್ ಅನುಭವಗಳಿದ್ರೆ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ಇದು ಇವತ್ತಿನ ಮಿಸ್ಟರ್ ನಾಕ್ಸ್ ಕತೆ ಜರ್ನಿ. ಮತ್ತೆ ಸಿಗೋಣ. ಅಲ್ಲಿವರೆಗೆ ನಗ್ತಾ ಇರಿ, ನಗಿಸ್ತಾ ಇರಿ. ಧನ್ಯವಾದಗಳು.